ನಮಸ್ಕಾರ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ 17/25 ಏನು ಕಳೆದ ಫೆಬ್ರವರಿ 25ನೇ ತಾರೀಕು ದಿಗಂತ್ ಎಂಬ ಒಬ್ಬ ಹುಡುಗ 17 ವರ್ಷದವನು ನಾಪತ್ತೆಯಾಗಿರ್ತಾನೆ. ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು DSP ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 7 ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು. ಸುಮಾರು 10 ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ 8ನೇ ತಾರೀಕು ಮಾರ್ಚ್ರಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ. ಮತ್ತು ಆ ಹುಡುಗನ್ನ ಕರ್ಕೊಂಡು ಬಂದು ನಾವು ವಿಚಾರಣೆಗೊಳಪಡಿಸಿದಾಗ ಆತ 26ನೇ ತಾರೀಕು 27ಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ, 3ನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು, 2ನೇ PUCದು. ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು CWC ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ. ಮತ್ತು ಏನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರಿಟ್ ಪಿಟಿಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಫ್ಯಾಮಿಲಿಗೆ ಒಪ್ಪಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ 8-9 ದಿವಸಗಳು ಏನು ಮಾಡ್ತಿದ್ದೆ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ. ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು 2 ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ, ಕೆಂಗೇರಿಯಿಂದ ಮೈಸೂರಿಗೆ, ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ. ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ. ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಹಿಡ್ಕೊಂಡು ಯಾರು ಏನು ಅಂತ. ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ. ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ. ಈಗ ಅವನು ಹೋಗ್ತಾ 500 ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ. ಆ 500 ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ. ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ. ಆಮೇಲಿಂದ ಕೆಂಗೇರಿಯಿಂದ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ. ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಅವನ ಹತ್ರ ಹಣ ಇರುತ್ತೆ. ಅದು ಕೂಡ ಬಂದು 2 ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟಿಗೆ ಮಾತ್ರ ದುಡ್ಡಿರುತ್ತೆ. ಅಲ್ಲಿಂದ ಉಡುಪಿಗೆ ಬರ್ತಾನೆ ಅವನು ಮಂಗಳೂರು ಟ್ರೈನ್ ತೊಗೊಂಡು. ಉಡುಪಿಯಲ್ಲಿ ಯಾವುದೋ ಹಣ ಇದ್ದಿದ್ದರ ಕಾರಣಕ್ಕೆ ನಿನ್ನೆ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಂಡಿರುವಂಥದ್ದು. ಏನು ಅವನ ಚಪ್ಪಲಿ ಮೇಲೆ ಇದ್ದಂಥ ರಕ್ತ ಅವನಿಗೆ ಹಿಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ. ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ. ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಆ ಹುಡುಗ ಕೊಟ್ಟಿರೋಂಥ ಸ್ಟೇಟ್ಮೆಂಟ್. ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ ಯಾರು ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಅವನು ಕೈ ಹಾಕಿದಾನೆ, ನಿಲ್ಲಿಸಿದರೆ ಕರ್ಕೊಂಡು ಬಂದ್ಯಾರು. ನಿನ್ನೆ ಅವರು ತಾಯಿಗೆ ಫೋನ್ ಮಾಡುವ ಸಂದರ್ಭದಲ್ಲಿ ನನ್ನನ್ನು ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ
ಹೌದು, ಮೊದಲು ನಮ್ಮ ಹತ್ರನೂ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ. ನಂತರ ನಾವು ಅವನ್ನ ಡೀಟೇಲಾಗಿ ಸ್ವಲ್ಪ ಸಮಾಧಾನಪಡಿಸಿ ಊಟ ಮಾಡಿಸಿ ಕ್ವೆಶನ್ ಮಾಡಿದಾಗ ನಂತರ ಅವನು ಇಲ್ಲ ಈ ರೀತಿ ಎಕ್ಸಾಮ್ಗೆ ಎದುರ್ಕೊಂಡು ನಾನು ಹೋದೆ ಅಂತ ಇರೋ ವಿಷಯನ ನೇರವಾಗಿ ಹೇಳಿರ್ತಾನೆ. ನಮಗೂ ಫಸ್ಟ್ ಕಳವಳ ಆಯಿತು, ಯಾರಾದರೂ ಈ ಥರ ಏನಾದ್ರು ಆಗಿರ್ಬೋದು ಅಂತ. ಬಟ್ ಆ ರೀತಿ ಯಾವುದೂ ನಡೆದಿಲ್ಲ. ನಮ್ದು ಇಂಟೆನ್ಷನ್ ಏನಿತ್ತು ಅಂದರೆ ಇಷ್ಟು ಕರ್ಸ್ಕೊಂಡಿಂಗ್ ಆಗಿದೆ, ಎಕ್ಸಾಮ್ ಮುಗಿಯೋ ತನಕ ಮಾತ್ರನಾ ಅಲ್ಲ ಆ ಥರ ಏನಾದರೂ ಇತ್ತಾ ಅದು ಚೆಕ್ ಮಾಡಿ. ಈಗ ನಮಗೆ ಅವನು ಹೇಳಿದ್ದು ಎಕ್ಸಾಮಿನ ಒಂದು ಭಯದಿಂದ ಹೋದೆ ಅಂತ. ಬಟ್ ಅವ್ನು ಎಷ್ಟು ದಿನ ಹೊರಗಡೆ ಇರಬೇಕು ಅಂತಿದ್ದ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಸದ್ಯಕ್ಕೆ ಅವನ ಹತ್ರ ಏನೂ ಉತ್ತರ ಇರಲಿಲ್ಲ ಆ ಪ್ರಶ್ನೆಗೆ. ಹೌದು ಹೌದು ಹೌದು. ಹಿ ವಾಸ್ ನಾಟ್ ಪ್ಲಾನ್ ಟು ರಾಬ್, ಹಿ ವಾಸ್ ಜಸ್ಟ್ ಟ್ರೈಂಗ್ ಟು ಎಸ್ಕೇಪ್ ಫ್ರಮ್ ದೇರ್ ವಿದೌಟ್ ಪೇಯಿಂಗ್. ಈಗ ಸಿಲೆಬಸ್ ಪ್ರೊಡ್ಯೂಸ್ ಮಾಡಿ ಬೌಂಡರಿ ಹಾಕಿರುತ್ತಂದ್ರೆ ಪೇರೆಂಟ್ಸ್ ಅವ್ರ ಮನೆಗೆ ಹೋಗಲ್ಲ ಅಂತ ಅಲ್ಲ. ಈಗ ನಾವು ಹೇವಿಯಸ್ ಕಾರ್ಪಸಲ್ಲಿ ಅವನ್ನ ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ. ಅವನದೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ. ಅವನು ಮೊಬೈಲು ಮತ್ತು ಚಪ್ಪಲಿ ಮತ್ತು ಒಂದು ಪತ್ರ ಕೂಡ ಅಲ್ಲಿ ಎಸ್ದು ಹೋಗಿರ್ತಾನೆ. ಯಾವುದೇ ಎವಿಡೆನ್ಸ್ಗಳನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವನಿಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನೆ. ನಾವು ಕೂಡ ವಾಚ್ ಮಾಡ್ತಾಯಿದ್ವಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾನಂತ, ಅವನ ಸ್ನೇಹಿತರನ್ನಾಗಿರ್ಬೋದು, ಕಾಲೇಜ್ ಮೇಟ್ಸ್ನಾಗಿರ್ಬೋದು ಅಥವಾ ಫ್ಯಾಮಿಲಿನಾಗಿರ್ಬೋದು. ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು 10 ದಿನಗಳ ಸಂದರ್ಭದಲ್ಲಿ. ಇಲ್ಲ ಇಲ್ಲ ಇಲ್ಲ, ಅವನ ಮನಸ್ಸಲ್ಲಿ ಯಾವುದನ್ನು ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತೊಂದಂತೇನಿಲ್ಲ. ಈ ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೇ. ಮತ್ತು ಅದನ್ನು ತೊಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬೋದೇನೋ ಮೊಬೈಲೆಲ್ಲ ತೊಗೊಂಡು ಹೋದ್ರೆ ಅನ್ನೋ ಕಾರಣಕ್ಕೆ. ಈಸ್ ನಾಟ್ ಬ್ಯಾಡ್. 10th 80% ತೊಗೊಂಡಿದ್ದಾನೆ, 79 ಪಾಯಿಂಟ್ ಸಮಥಿಂಗ್. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಈ ನೀಡ್ಸ್ ಟು ಬಿ ಟ್ರೀಟೆಡ್ ಬೈ ಸೈಕಿಯಾಟ್ರಿಸ್ಟ್ ಆಲ್ಸೋ. ಇಲ್ಲ, ಆ ಥರ ಅವನೇನು ಹೇಳಿಲ್ಲ. ಬಟ್ ಅವನೇ ತೊಗೊಂಡಿರುವಂತ ಕಾಣುತ್ತೆ ಅಷ್ಟೇ ಪ್ರೆಷರ್ನ. ಹೌದು, ಹೇಳಿದ್ದಾರೆ. ಅವನ ಹತ್ರ ದುಡ್ಡು ಇಷ್ಟಿತ್ತು ಅಂತ ನಮಗೆ ಹೇಳಿದರು ಅವರು. PCMB. ಓಕೆ, ಥ್ಯಾಂಕ್ ಯು.